ಸರಿ, ಗ್ಯಾರಂಟಿ ಯೋಜನೆಗಳು ನಮಗೆ ಕೈ ಹಿಡ್ದಿಲ್ಲ ಅಥವಾ ನಮ್ಗೆ ಅದರಿಂದ ಓಟಾಗಿ ಕನ್ವರ್ಟ್ ಆಗಿಲ್ಲ ಅಂದ ತಕ್ಷಣ ಒಂದು ಓಟು ಕ್ಯಾನ್ಸಲ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ನಲ್ಲ. ನಿಮಗೇನಾರ ಗೊತ್ತಿದ್ದರೆ ಹೇಳಿದ್ರೆ ನಾನು ತಿಳ್ಕೊತೀನಿ. ಅಲ್ಲ, ನನಗೆ ಇನ್ನೂ ಆ ಥರದ್ದು ಯಾವುದೂ ಗಮನಕ್ಕೆ ಬಂದಿಲ್ಲ. ನಿಮಗೇನಾರ ಗೊತ್ತಿದ್ದರೆ ಹೇಳಿದ್ರೆ ನಾನು ತಿಳ್ಕೊಳ್ಳೋಕ್ಕೆ ಆಸಕ್ತಿ ಪಡ್ತೀನಿ. ಅವನೇ ಆತ್ಮಕವಾಗಿ ಓಟ್ ಕೊಟ್ಟಿದ್ದಾರ, ಓಟ್ ಕೊಟ್ಟವ್ರಿಗೆ ಗೊತ್ತಿದೆ, ಅದು ನನಗದು ವಿಚಾರ ಗೊತ್ತಿಲ್ಲ. ನಿರೀಕ್ಷೆ ಇಟ್ಟು ಓಟ್ ಕೊಟ್ಟಿದ್ದರೆ ಅವ್ರ ನಿರೀಕ್ಷೆಗೆ ಯಾವ ರೀತಿ ಸ್ಪಂದಿಸ್ತಾರೆ, ಏನು ಕೊಡುಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡಬೇಕು. ನಾನು ಇವತ್ತೇ ಹೇಳೋದು ಸೂಕ್ತವಾದ ವಿಚಾರ ಅಲ್ಲ. ನೋಡೋಣ ನಾವು ಸ್ವಲ್ಪ ದಿವಸ. ಈಗ ನಮ್ಮ ಜನನೂ ಓಟ್ ಹಾಕಿದವರು ಈಗ ಸ್ಥಳೀಯ ಚುನಾವಣೆಗಳು ಬರ್ತಾರೆ. ಸ್ಥಳೀಯ ಚುನಾವಣೆ ಹೊತ್ತಿಗೆ ನಮ್ಮ ಮತದಾರರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವ್ರವ್ರ ಊರಿನಲ್ಲಿ ಅವರೇ ಅದನ್ನು ತೀರ್ಮಾನವನ್ನು ತಗೊಳ್ತಕ್ಕಂಥ ದಿನಗಳು ಬರುತ್ತೆ. ನೋಡೋಣ, ಕಾದು ನೋಡೋಣ. ಈಗ 4 ವರ್ಷ ಈ ಸರ್ಕಾರ ಇರುತ್ತೆ. ನಮ್ಮನ್ನೇನು ಈ ಸರ್ಕಾರ ಓಡ್ಸೋಕ್ಕಾಗಲ್ಲ, ನನ್ನನ್ನೇನು ಓಡ್ಸೋಕ್ಕಾಗಲ್ಲ. ಕೆಲಸ ಮಾಡ್ತೀವಿ. ಏನು ಬಿ ಜೆ ಪಿಯವ್ರು ಬಂದು, ಜನತಾದಳದವ್ರು ಬಂದು ಕರ್ನಾಟಕ ಸರ್ಕಾರ ಓಡ್ಸೋಕ್ಕಾಗತ್ತಾ? ಓಡ್ಸೋಕ್ಕಾಗಲ್ಲ. ಅವ್ರು ಅಲ್ಲಿ ಸರ್ಕಾರ ಮಾಡ್ತಾರೆ, ಇಲ್ಲಿ ಸರ್ಕಾರ ಮಾಡ್ತೀವಿ. ಇಲ್ಲಿವರೆಗೂ ಮಂತ್ರಿಗಳಿದ್ರಲ್ವ, 10 ವರ್ಷದಿಂದನೂ ಬಿ ಜೆ ಪಿನಲ್ಲಿ ಕೇಂದ್ರದ ಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ರಲ್ಲ. ಅದಕ್ಕಿಂತ ಬದಲಾವಣೆ ಏನು ನೋಡಲಿಕ್ಕಾಗುತ್ತೆ ನಾವು? ಅವ್ರು ಮಾಡದೇ ಇರೋದನ್ನು ನಾವು ಬೇರೆಯವ್ರು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ನೋಡೋಣ, ಎಲ್ಲವನ್ನೂ ನೋಡೋಣ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಳ್ಳೇದು ಮಾಡಿದ್ರೆ ಅತ್ಯಂತ ಸಂತೋಷ ಅಲ್ವಾ? ಕರ್ನಾಟಕ ರಾಜ್ಯಕ್ಕಾಗಲಿ, ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಲಿ ಏನಾದರೂ ವಿಶೇಷವಾದಂಥದ್ದು ಇಲ್ಲಿವರೆಗೆ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಮಾಡೋಕ್ಕಾಗದೇ ಇರೋಂಥದ್ದನ್ನ ಇವ್ರು ಮಾಡಿದ್ರೆ ಸಂತೋಷ ಪಡೋಣ, ತಪ್ಪೇನಿದೆ? ಈಗ ದೇವೇಗೌಡರು ಮಾಜಿ ಪ್ರಧಾನಿ ಆದಮೇಲೆ ಇಲ್ಲಿವರೆಗೆ ಸಂಸದರಾಗಿ ಮುಂದುವರೆದವರು. ಅದು ರಾಜ್ಯಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ಸಂಸದರಾಗಿ ಮುಂದುವರೆದವರು. ಅವ್ರಿಗೂ ಮಾಡೋಕ್ಕಾಗದೇ ಇರೋದನ್ನ ಇವ್ರು ಏನಾದ್ರು ಮಾಡಿದ್ರೆ ನೋಡೋಣ, ಸಂತೋಷ ಪಡೋಣ, ಅದಕ್ಕೇನು ತಪ್ಪೇನಿದೆ? ಹಾಂ, ಹೌದು. ನಾವು ಅವರನ್ನು ನಮ್ಮ ಪಕ್ಷ ತೀರ್ಮಾನ ಮಾಡಿ ಕ್ಯಾಂಡಿಡೇಟ್ ಮಾಡಿದಾಗ ಅವರು ನಮ್ಮ ಜೊತೆ ಸಾಕಷ್ಟು ಸ್ಪಂದಿಸಿ ಎಲ್ಲ ಜಿಲ್ಲೆಯಲ್ಲಿ ಚುನಾವಣೆಗೆ ಹೋರಾಟ ಮಾಡಿದರು. ನಮ್ಮೆಲ್ಲ ಜಿಲ್ಲೆ ಭಾಳ ಅಂತರದಿಂದ ನಾವು ಸೋತಾಗ ಅವರಿಗೆ ಒಂದು ಸಮಾಧಾನ ಹೇಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ನಮ್ಮೆಲ್ಲ ಶಾಸಕರ ಜವಾಬ್ದಾರಿ. ಹಾಗಾಗಿ ನಮ್ಮೆಲ್ಲ ಮುಖಂಡರ ಪರವಾಗಿ ಶಾಸಕರು ನಾವು ಹೋಗಿ ಅವ್ರ ಸಮಾಧಾನ ಹೇಳಿ ಅವರು ಧೈರ್ಯವಾಗಿ, ನಮಗಿಂತ ಒಂದು ಹೆಜ್ಜೆ ಧೈರ್ಯವಾಗಿದ್ದಾರೆ. ಆಯಿತು, ಸರ್ವೇ ಸಾಮಾನ್ಯ ಸೋಲು ನಮ್ಮೊಬ್ಬರಿಗೆ ಇಲ್ವಲ್ಲ, ಎಂತೆಂಥವ್ರು ಸೋತಿದ್ದಾರೆ. ಅದರಿಂದ ಆಯ್ತಣ್ಣ, ನೀವೆಲ್ಲ ನನ್ನ ಜೊತೆಲಿ ನಿಂತಿದ್ರಲ್ಲ, ಸಂತೋಷ ಅಂತ ಹೇಳಿ ಅಂದಿದ್ದಾರೆ. ಹೌದು, ಅವರು ಸಕ್ರಿಯವಾಗಿರ್ತಾರೆ. ನಾನು ಹಂಗೆ ಹೇಳಲಿಲ್ಲ, ನಾನು ಗೆಲ್ತೀವಿ ಅಂತ ಹೇಳಿದೆ. ಲೀಡ್ ವಿಚಾರ ನಾನು ಮಾತಾಡಲ್ಲ, ನಂಗೆ ಮಾತಾಡೋ ಅಭ್ಯಾಸ ಇಲ್ಲ ಅಂತ ಹೇಳಿದೆ ಅಲ್ವೇನಪ್ಪ? ಅವ್ರು ಎಷ್ಟು ಲೀಡು ಅಂತ ಅವ್ರಿಗೆ ಹೇಳೋ ಅಭ್ಯಾಸ ಇದೆ, ಅವ್ರು ಹೇಳಲಿ, ನಮಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದರಂತೆ ಲೀಡ್ ಕೊಟ್ಟಿದ್ದಾರೆ. ಅಂದರೆ ಅವರು PhD ಮಾಡಿದ್ದಾರೆ ಚುನಾವಣೆಯಲ್ಲಿ ಅಂತ. ನಾವು PhD ಮಾಡಿಲ್ಲ ಅಂತ. ನಾವಿನ್ನೂ ಪ್ರೈಮರಿ ಸ್ಕೂಲಲ್ಲಿದ್ದೀವಿ. ಅವರು PhD ಮಾಡಿದ್ದಾರೆ ಅಂತ. ಅವರು ಭಾಳ ಜನರ ಮೈಂಡನ್ನು ರೀಡ್ ಮಾಡಿದ್ದಾರೆ. ನಮ್ಮ ಕೈಯಲ್ಲಿ ರೀಡ್ ಮಾಡೋಕ್ಕಾಗಿಲ್ಲ, ಅಷ್ಟೇ. ಆಯಿತು. ಹಿಂದೆ ಸೋಲಿಸ್ದಾಗೆಲ್ಲ ಅವರು ಬಲಿ ಕೊಟ್ಟಿದ್ರಂತ. ಅನೇಕರನ್ನ ಸೋಲು ನೋಡಿದಾಗೆಲ್ಲ ಬಲಿ ಕೊಟ್ಟಿದ್ರಂತ. ಪಕ್ಷ ಸ್ಟಾರ್ ಚಂದ್ರು ಆಗಲಿ, DK ಸುರೇಶ್ ಆಗಲಿ, ಪಕ್ಕದ ಲಕ್ಷ್ಮಣ ಆಗಲಿ, ಪಕ್ಷದಲ್ಲಿ ಇದು
ರಾಷ್ಟ್ರೀಯ ಪಕ್ಷ, 135 ವರ್ಷ ಇತಿಹಾಸ ಇರೋ ಪಕ್ಷ. ಒಬ್ಬ ಅಭ್ಯರ್ಥಿಗೆ ತೊಂದರೆ ಆದರೆ ಇನ್ನೊಂದು ಶಕ್ತಿ ತುಂಬತಕ್ಕಂಥ ಪಕ್ಷ ಮಾಡುತ್ತೆ. ಪಕ್ಷಕ್ಕೆ ಆ ಶಕ್ತಿ ಇದೆ. ಅದರಿಂದ ಇವರೇನು ಅವ್ರಿಗೆ ಸಹಾನುಭೂತಿ ಹೇಳೋದಂಥ ಅವಶ್ಯಕತೆ ಏನಿಲ್ಲ. ಅವ್ರು ಗೆದ್ದಿದ್ದಾರೆ, ವಿಜಯ ಉತ್ಸವ ಆಚರಣೆ ಮಾಡಲಿ, ಜನರ ನಿರೀಕ್ಷೆಗೆ ಸ್ಪಂದಿಸಲಿ. ಮಾಡಲಿ ಈಗ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಅಂದೆ. ಯಾವ್ಯಾವ ರೀತಿ ಕಾವೇರಿಗೆ ಕೆಲಸ ಮಾಡ್ತಾರೆ ಬದಲಾವಣೆಗೆ ಅಥವಾ ತೀರ್ಪಿಗೆ ನೋಡೋಣ. ಈಗ ಯಾಕವೆಲ್ಲ ಮಾತಾಡೋದು? ಇನ್ನೂ ಗೆದ್ದೆ 2 ದಿವಸ ಆಗಿಲ್ಲ. ಹಾಂ, ಇಲ್ಲ ಗೆದ್ದಿಲ್ಲ, ಗೆದ್ದು ಇನ್ನೂ 4 ದಿವಸ ಆಗಿಲ್ಲ. ಈಗಲೇ ಯಾಕೆ ಮಾತಾಡಲಿ. ನಮಸ್ಕಾರ ಎಲ್ರಿಗೂ. 9ನೇ ತಾರೀಕು ಒಂದು ನನ್ನ ಮಗನ ಮದುವೆ ಆದ ಪ್ರಯುಕ್ತ ಎಲ್ಲರೂ ಕರೆಯೋಕ್ಕಾಗಿರಲಿಲ್ಲ. ಮಂಡ್ಯ ಜಿಲ್ಲೆ ಮತ್ತು ನಾಗಮಲ ತಾಲೂಕಿನ ನನ್ನ ಕ್ಷೇತ್ರದ ಕೊಪ್ಪ ಎಲ್ಲ ಅದಕ್ಕೋಸ್ಕರ 9ನೇ ತಾರೀಕು ಒಂದು ಊಟ ಇಟ್ಕೊಂಡಿದ್ದೀನಿ. ದಯವಿಟ್ಟು ನೀವು ಬನ್ನಿ.